ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂಜಯ್ ಪುಟ್ಟಪ್ಪ. ಇವತ್ತಿನ ಯೂಟ್ಯೂಬಲ್ಲಿ ತಾರಕ್ ಟೇಲ್ಸ್ ಅಂತ ವ್ಲಾಗ್ಸ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ವ್ಲಾಗಿಂಗ್ ಮಾಡಕ್ಕೆ ಮೇನ್ ರೀಸನ್ ನನ್ನ ಫ್ರೆಂಡು. ಏನಕ್ಕೆ ಅಂದ್ರೆ ಅವನು ನನಗೆ ಚಾಲೆಂಜ್ ಹಾಕಿದ್ದಾನೆ. ಆ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ವಿ. ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ. ಇವತ್ತು ನಮ್ಮ ಸೈಟಲ್ಲಿ ಗುದ್ಲಿ ಪೂಜೆ ಇದೆ. ಬನ್ನಿ ಅಲ್ಲಿಗೆ ಹೋಗೋಣ. ಇದು ಹೊಸ ಸೈಟ್, ಗುದ್ಲಿ ಪೂಜೆ ನಡೀತಾ ಇದೆ ಇವತ್ತು. ನೋಡೋಣ ಬನ್ನಿ. ನೀವು ಬ್ಯಾಕ್ ಗ್ರೌಂಡಲ್ಲಿ ನೋಡ್ತಾ ಇದ್ದೀರಾ, ಪೂಜೆ ಆದ ತಕ್ಷಣ ಬೋರ್ ಡ್ರಿಲ್ ಮಾಡೋಕ್ಕೆ ಬೋರ್ವೆಲ್ ಲಾರಿ ರೆಡಿಯಾಗಿ ನಿಂತಿದೆ. ಶ್ರೀ ಗುರು ಪೂಜೆ ಮಾಡಿ ಧೂಪಂ ಸಮರ್ಪಯಾಮಿ ಕರ್ಪೂರಂ ಸಮರ್ಪಯಾಮಿ ದೀಪ ನಮಸ್ಕಾರ. ಕಲಾಮಿತಂ ಗುರುವೇ ನಮಃ. ವರ್ಗಾಮಿತ ಸೌತಂ ಕರ್ಪೂರಂ ಸಮರ್ಪಯಾಮಿ ಧೂಪಂ ಸಮರ್ಪಯಾಮಿ ಕರ್ಪೂರ ಬೆಂಕಿ ಬಲ್ಲ ಅಲ್ಲೇ ಹಸ್ಕೊಳ್ಳಿ ಕರ್ಪೂರ ಬೇಕಾರೆ ಇದಾಕಿ ಎಸ್ಕೊಳ್ಳಿ ತಟ್ಟೆ ಒಳಗೆ ಹಾಕಿ ಹಾಕಿ ಬಿಡಿ ಪೂಜೆ ಮಾಡಿ. ಇದು ಕರ್ಪೂರ ಹಾಕಿ ಪೂಜೆ ಆದ ತಕ್ಷಣ ಅರ್ಜೆಂಟಾಗಿ ಒಂದು ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು. ಸೊ ಬ್ಯಾಂಕ್ ಕಡೆಗೆ ಹೋದೆ. ಆದರೆ ಆನ್ ದ ವೇ ಟ್ರಾವೆಲ್ ಮಾಡ್ಬೇಕಾದ್ರೆ ಗೊತ್ತಾಯಿತು ಹೆವಿ ಬಿಸಿಲಿದೆ ಇವತ್ತು ಅಂತ. ಅಪ್ಪ ಸುಡ್ತಾ ಇದೆ ಗುರು, ಹೆವಿ ಬಿಸಿಲು. ಬ್ಯಾಂಕಿಗೆ ಬಂದಮೇಲೆ ಗೊತ್ತಾಯಿತು ಇವ್ರು ಇಷ್ಟು ಬೇಗ ಕೆಲಸ ಮುಗಿಸಲ್ಲ, ಇನ್ನೂ ಅರ್ಧ ಗಂಟೆ ತಗೋತಾರೆ ಕೆಲಸ ಮುಗಿಸೋಕ್ಕೆ ಅಂತ. ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಹಂಗೆ ಒಂದು ರೌಂಡ್ ಕಾಲೇಜ್ ಕಡೆಗೆ ಹೋಗಿ ಕಾಲೇಜಲ್ಲಿರೋ ಪ್ರಾಜೆಕ್ಟ್ ವರ್ಕ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಸೈಟಿಗೆ ಬಂದಮೇಲೆ ಮ್ಯಾಟ್ರ್ ಗೊತ್ತಾಯಿತು. ನೀರು ಬಂದಿದೆ. ಸಂಜೆ 5:30 ಆಗಿದೆ. ಸನ್ಸೆಟ್ ಆಗ್ತಾ ಇದೆ. 3.5 ಇಂಚ್ ನೀರು ಬಂದಿದೆ. ಹೆಚ್ಚು ಕಮ್ಮಿ 10ರಿಂದ 15 ಎಕರೆ ತೋಟಕ್ಕೆ ನೀರಾವರಿನೇ ಮಾಡ್ಬೋದು, ಅಗ್ರಿಕಲ್ಚರ್ ಮಾಡ್ತೀನಿ ಅಂದರೆ. ಅಷ್ಟು ನೀರು ಬಂದಿದೆ. ಇವತ್ತಿನ ಬೋರ್ ಡ್ರಿಲ್ಲಲ್ಲಿ 320 ಅಡಿಗೆ ನೀರು ಸಿಕ್ಕಿರೋದು. ಸೊ ನಾವು ಆಲ್ಮೋಸ್ಟು 450-460 ಅಡಿ ತನಕ ಡ್ರಿಲ್ ಮಾಡಿಸಿದ್ದೀವಿ. ಸೊ ಮಿಸ್ಸಾಗಿ ಏನಾದ್ರು 320-350-400 ಅಡಿ ತನಕ ನೀರು ಬಂದಿರಲಿಲ್ಲ ಅಂದಿದ್ರೆ ಇವತ್ತು ಬೋರು ಫೇಲ್ಯೂರ್ ಅಂತಲೇ ಲೆಕ್ಕ, ಕಾಸು ವೇಸ್ಟು ಅಂತಲೇ ಲೆಕ್ಕ. ನಮಗೂ ಬೇಜಾರಾಗ್ಬಿಡ್ತು. ಆದರೆ ಅದೆಲ್ಲ ದೇವ್ರು ಬಿಡಲ್ಲ, ಅದಕ್ಕೆ ನೀರು ಬಂದ್ಬಿಟ್ಟಿದೆ. ಸೊ ಇವತ್ತು ಹಣೆ ಮೇಲೆ ಹಾಕಿರೋ ಕುಂಕುಮ ಬಂದು ನಮ್ಮೆಲ್ಲ ಸೋಲ್ಜರ್ಸ್ಗೆ ಟ್ರಿಬ್ಯೂಟ್. ಆಪರೇಷನ್ ಸಿಂಧೂರ್ ಸಕ್ಸಸ್ ಆಗಲಿ. ಸೊ ಕೊಟ್ಟಿರೋ ಚಾಲೆಂಜ್ ಅಕ್ಸೆಪ್ಟ್ ಆಗಿದೆ, ಕಂಪ್ಲೀಟ್ ಆಗಿದೆ ಮಿಸ್ಟರ್ ಸೋ ಆ್ಯಂಡ್ ಸೋ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸೋಣ. ನೆಕ್ಸ್ಟ್ ಕತೆ ಮುಂದಕ್ಕೆ ನೋಡೋಣ. ಸೈನಿಂಗ್ ಆಫ್. ಬೈ ಬಾಯ್. ಜೈ ಶ್ರೀರಾಮ್.